ಸೊ ಯಾವತ್ತೂ ಗೈಸ್ ಮುಖವಾಡ ಹಾಕಿದ ಜನಗಳಿಂದ ಸ್ವಲ್ಪ ದೂರ ಇರಿ. ಹೆಂಗಪ್ಪ ಈ ಒಂದು ಇದನ್ನು ಕೇಳಿರ. ಸೊ ಮುಖವಾಡಕ್ಕೆ ಮುಖಕ್ಕೆ ಬೆಲೆ ಇಲ್ಲ. ಯಾವಾಗೂ ನಿನಗೆ ಒಂದು ಐತೆ ನೋಡು, ಪರ್ಫೆಕ್ಟಾಗಿ ಸೊ ಇರೋರನ್ನ ನಿನ್ನ ಜೊತೆ ಇಟ್ಕೋ. ಸೊ ಈಗ ನಮ್ಮ ಜನ ಹೆಂಗೈತಪ್ಪ ಅಂತಂತಂದ್ರೆ ಮುಖವಾಡ ಹಾಕಿದವ್ರನ್ನೇ ನಂಬ್ತಾರೆ. ಸೊ ಈಗಿನ ಜನ್ರೇಷನ್ ಹೆಂಗಪ್ಪ ಅಂತಂದ್ರೆ ಸುಳ್ಳು ಹೇಳಾರನ, ಸೊ ಮುಖವಾಡ ಹಾಕ್ಕೊಂಡು ಬದುಕಾರನ ಅವರಿಂದ ದೂರ ಇರೋದಿಲ್ಲ, ಇನ್ನಷ್ಟು ಅವ್ರ ಹತ್ರ ಆಗಕ್ಕೆ ನೋಡ್ತಾರೆ. ಈಗಿನ ಜನ್ರೇಷನ್ ನೋಡ್ರಿ. ಸೊ ಹೆಂಗಪ್ಪ ಅಂತಂದ್ರೆ ನಿಜವಾದ ಮುಖಕ್ಕೆ ಯಾಕೆ ಬೆಲೆ ಕೊಡೋಂಗಿಲ್ಲಪ್ಪ ಅಂತಂದ್ರೆ ಸೊ ಅವ್ರು ನಿಯತ್ತಾಗಿ ಕರೆಕ್ಟಾಗಿ ಮಾತಾಡ್ಬಿಡ್ತಾರೆ. ಸೊ ಏನಪ್ಪ ಈಗಿನ ಜನಗಳಿಗೆ ಮೈಂಡೇ ಇಲ್ಲ ಅಂತಾನ. ಸೊ ನಿನ್ನ ಕೂಡ ಈಗ ನಿನ್ನ ಕೂಡ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಯಾರಪ್ಪ ಫ್ರೆಂಡ್ಸೇ ಆಗಿರ್ಬೋದು, ಸೊ ಮನೆಯಲ್ಲೇ ಆಗಿರ್ಬೋದು, ಸೊ ಹೊರಗಿನ ಯಾರಾಗ್ಬೋದು, ಒಳಗಿನ ಯಾರಾಗ್ಬೋದು, ಸೊ ಯಾವ್ರೇ ಒನ್ ಓಕೆ. ಸೊ ನಿನ್ನ ಕೂಡ ಒಬ್ಬ ವ್ಯಕ್ತಿ ಇರ್ತಾನೆ. ಸೊ ಅವನ್ನ ತಿಳ್ಕೊಂಡು ನೋಡ್ಬೇಕು ನೀ. ಸೊ ಹಾಯ್ ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸುನಿಲ್ ಕನ್ನಡಿಗ ಬ್ಲಾಗ್ಸ್ಗೆ ಸುಸ್ವಾಗತ ಗೈಸ್. ಇವತ್ತು ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲಾಗ. ಸೊ ನೋಡ್ಬೋದು ನೀವು. ಸೊ ಮನೇಲಿದ್ದೀನಿ. ಸೊ ಮನೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ಈ ಬ್ಲಾಗ್ ಇವತ್ತು. ಸೊ ಬನ್ನಿ ಇವತ್ತಿನ ಕಂಟೆಂಟ್ ಏನಂತ ಸೊ ನೋಡೋಣ. ಸೊ ಇವತ್ತಿನ ಕಂಟೆಂಟ್ ಏನಪ್ಪ ಅಂತಂದ್ರೆ ಸೊ ಮುಖವಾಡ ಹಾಕಿದ ಜನರಿಂದ ಸ್ವಲ್ಪ ಎಚ್ಚರ ಇರಿ. ಸೊ ಯಾರು ಮುಖವಾಡ ಹಾಕ್ಯಾರ ಯಾರು ಗೊತ್ತಾಗಂಗಿಲ್ಲ. ಸೊ ಸ್ವಲ್ಪ ನೋಡಿ ಮಾಡಿ. ಸೊ ಮುಖವಾಡ ಹಾಕಿದ ಜನರಿಂದ ಸ್ವಲ್ಪ ಎಚ್ಚರ ಇರಿ. ಸೊ ಹಿಂಗೂ ಇರ್ತಾರೆ ಜನರು ಇವತ್ತು, ಸೊ ನಾಳೆ ಹಿಂಗೂ ಇರ್ತಾರೆ. ಅದಕ್ಕೆ ಸೊ ಎಚ್ಚರ. ಸೊ ಯಾವತ್ತೂ ಗೈಸ್ ಮುಖವಾಡ ಹಾಕಿದ ಜನಗಳಿಂದ ಸ್ವಲ್ಪ ದೂರ ಇರಿ. ಹೆಂಗಪ್ಪ ಅದು ಅಂದ್ರೆ ಹೆಂಗಿರ್ತಾರೆ ಗೊತ್ತಿದೆ, ಅವ್ರು ನಕ್ಕೊಂತ ಮಾಡ್ಕೊತಾನೆ ಮುಖವಾಡ ಹಾಕಿರ್ತಾರೆ. ಸೊ ಮುಖವಾಡಕ್ಕೆ ಬೆಲೆ ಇಲ್ಲ, ಮುಖಕ್ಕೆ ಬೆಲೆ ಇಲ್ಲ. ಅದಕ್ಕೆ ಸ್ವಲ್ಪ ನೋಡಿಕೊಂಡು ಮಾಡಿಕೊಂಡು ಸ್ನೇಹ ಬೆಳೆದ್ರೆ ಎಲ್ಲ ಬರ್ತಾವ್ರೆ. ಅದಕ್ಕೆ ಈ ಕಂಟೆಂಟ್ ನಾವೆಲ್ಲ ಹೇಳ್ತೀವಿ. ಸೊ ಮಾಡ್ಕೊಂಡು ಈ ಒಂದು ಇದನ್ನು ಕೇಳಿರ. ಸೊ ಮುಖವಾಡಕ್ಕೆ ಮುಖಕ್ಕೆ ಬೆಲೆ ಇಲ್ಲ ಎಂದು ಕೇಳ್ತೀರಿ. ಒಂದು ಮೂವಿ ಒಳಗೆ ಹೇಳಿದಾರೆ, ಮುಖವಾಡಕ್ಕೆ ಬೆಲೆ ಮುಖಕ್ಕೆ ಬೆಲೆ ಇಲ್ಲ ಅಂತೇಳಿ. ಸೊ ಹೆಂಗಪ್ಪ ಅಂತಂದ್ರೆ ಜನಗಳು ಮುಖವಾಡ ನಂಬ್ತಾರೆ, ಮುಖವಾಡ ನಂಬ್ತಾರೆ. ಸೊ ಮುಖಕ್ಕೆ ಬೆಲೆ ಇಲ್ಲ, ರಿಯಲ್ ಮುಖಕ್ಕೆ ಬೆಲೆ ಇಲ್ಲ. ಸೊ ಮುಖವಾಡಕ್ಕೆ ಬೆಲೆ ಮುಖವಾಡಕ್ಕೆ ಬೆಲೆ ಇಲ್ಲ. ಸೊ ಮುಖವಾಡ ಜನರಿಂದ ಸ್ವಲ್ಪ ಎತ್ತರ ದೂರ ಇರಿ. ಸೊ ಅದಕ್ಕೆ ಹೇಳ್ತಾರಲ್ಲ, ನೋಡಿಕೊಂಡು ಮಾಡ್ಕೊಂಡು ಜೀವನ ಸಾಗಿಸ್ಬೇಕು ಅಂತಾರೆ. ಸೊ ಮುಖವಾಡ ಹಾಕ್ಕೊಂಡು ಬಂದು ಫಿನಿಶ್ ಮಾಡ್ಬೇಕು ಅಂದರೆ ನಮ್ಮವರೇ ನಮಗೆ ಕೆಟ್ಟವ್ರು ಮಾಡ್ಬಿಡ್ತಾರೆ ಅಂತ ಅಷ್ಟೇ, ಸಿಂಪಲ್. ಯಾವಾಗೂ ನಿನಗೆ ಒಂದು ಐತೆ ನೋಡು, ಪರ್ಫೆಕ್ಟಾಗಿ ಸೊ ಇರೋರನ್ನ ನಿನ್ನ ಜೊತೆ ಇಟ್ಕೋ. ಸೊ ಮುಖವಾಡ ಹಾಕ್ಕೊಂಡು ಬದುಕೋರನ್ನ ನಿನ್ನ ಜೊತೆ ಇಟ್ಕೋಣ. ಸೊ ಸರಿ ಒಂದಲ್ಲ ನಿನಗೆ ಸರಿ, ನಿಮಗೆ ಹೆಂಗೆ ಅನಿಸುತ್ತೆ ಸೊ ಕಮೆಂಟ್ ಮಾಡ್ಕೊಳ್ತೀವಿ. ಸೊ ಮುಖವಾಡ ಹಾಕೋರು ಇವತ್ತಿರ್ತಾರೆ, ನಾಳೆ ಹೋಗ್ತಾರೆ ಅಷ್ಟೇ. ಸೊ ಅವ್ರು ಮುಖವಾಡ ಹಾಕೊಂಡು ಬಾಳೆ ಮಾಡ್ತಿರ್ತಾರೆ. ಅದಕ್ಕೆ ಸೊ ನಿಜವಾದ ಮುಖಗಳೇನಿರ್ತಾವಲ್ಲ, ಸೊ ಅಂಥವ್ರು ಕೂಡ ಸ್ವಲ್ಪ ಇರ್ರಿ. ಮುಖವಾಡ ಹಾಕ್ಕೊಂಡಿರೋ ಜನರಿಂದ ಸ್ವಲ್ಪ ದೂರ, ಅಷ್ಟೇ ಸಿಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೇ ಗೈಸ್, ಸೊ ಹೇಳೋದೇನಪ್ಪ ಅಂತಂದ್ರೆ ಸೊ ಸ್ವಲ್ಪ ಸ್ಟಾಪ್ ಮಾಡಿದೆ. ಸೊ ಈಗ ಹೇಳ್ತೀನಿ. ಸೊ ಏನಪ್ಪ ಅಂದ್ರೆ ಮುಖವಾಡ ಹಾಕಿದ ಜನರಿಂದ ಸ್ವಲ್ಪ ಎಚ್ಚರ. ಯಾಕಪ್ಪ ಅಂತಂದ್ರೆ ಸೊ ಅವ್ರು ಮುಖವಾಡ ಹಾಕ್ಕೊಂಡೆ ಬಾಳೆ ಮಾಡ್ತಿರ್ತಾರೆ. ಸೊ ಓಕೆ ಇರಲಿ, ನಮಗೆ ಅದಕ್ಕೆ ಬೇಕಾ ಓಕೆ, ಅವ್ರು ಮುಖವಾಡ ಹಾಕ್ಕೊಳ್ರ. ಆದರೆ ಸೊ ಅವರಿಂದ ಒಂದು ಸ್ವಲ್ಪ ದೂರ ಇರಿ ಅಷ್ಟೇ, ಸಿಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಅವರಿಂದ ದೂರ ಇರ್ಬಿಡ್ರಿ. ಯಾಕಪ್ಪ ದೂರ ಇರ್ಬೇಕಂತಂದ್ರೆ ಸೊ ಈಗ ನಮ್ಮ ಜನ ಹೆಂಗೈತಪ್ಪ ಅಂತಂತಂದ್ರೆ ಮುಖವಾಡ ಹಾಕಿದವ್ರನ್ನೇ ನಂಬ್ತಾರೆ ಜಾಸ್ತಿ. ಫಸ್ಟ್ ಆಫ್ ಆಲ್ ಹೆಂಗೈತಪ್ಪ ನಮ್ಮ ಜನ್ರೇಷನ್ ಹೆಂಗೈತೆ ಅಂತಂದ್ರೆ ಸೊ ಯಾರು ಮುಖವಾಡ ಹಾಕ್ಕೊಂಡು ಬಾಳ್ತಿರ್ತಾರಲ್ಲ, ಸೊ ಮುಖವಾಡ ಹಾಕಿದವ್ರನ್ನ ನಂಬ್ತಾರೆ. ಸೊ ನಿಜವಾದ ಮುಖಕ್ಕೆ ಬೆಲೆ ಇಲ್ಲ, ಮುಖವಾಡಕ್ಕೆ ಬೆಲೆ. ಸೊ ನಿಜವಾದ ಮುಖಕ್ಕೆ ಬೆಲೆ ಇಲ್ಲ. ಸೊ ಅಷ್ಟೇ ಸಿಂಪಲ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಈಗಿನ ಜನ್ರೇಷನ್ ಹೆಂಗಪ್ಪ ಅಂತಂದ್ರೆ ಸುಳ್ಳು ಹೇಳಾರನ, ಸೊ ಮುಖವಾಡ ಹಾಕ್ಕೊಂಡು ಬದುಕಾರನ ಅವರಿಂದ ದೂರ ಇರೋದಿಲ್ಲ, ಇನ್ನಷ್ಟು ಅವ್ರ ಹತ್ರ ಆಗಕ್ಕೆ ನೋಡ್ತಾರೆ. ಸೊ ಅಂದ್ರೆ ಅವ್ರ ಮಾತು ಹಂಗದವು. ಸೊ ಮುಖವಾಡ ಹಾಕ್ಕೊಂಡು ಮಾತಾಡೋರು ಹಂಗೆ ಮಾತು.
ಹೌದಾ? ಫಸ್ಟ್ ಆಫ್ ಆಲ್ ಸುಳ್ಳು ಹೇಳ್ಯಾರ ನಂಬ್ತಾರೆ ಅವರು. ಮುಖವಾಡ ಹಾಕ್ಕೊಂಡು ಸೂಕ್ಷ್ಮ ರೀತಿಯಲ್ಲಿ ಮುಖವಾಡ ಹಾಕ್ಕೊಂಡು ಮಾತಾಡೋರು ನಂಬ್ತಾರೆ. ಸೊ ನಿಜ ಮುಖಕ್ಕೆ ಯಾವುದು ಬೆಲೆ ಇಲ್ಲ. ಸೊ ನಿಜ ಮುಖಕ್ಕೆ ಬೆಲೆನೇ ಇಲ್ಲ ಫಸ್ಟ್ ಆಫ್ ಆಲ್. ಓಕೆ. ಸೊ ಮುಖವಾಡ ಹಾಕ್ಕೊಂಡು ಬದುಕಾರ ಸ್ವಲ್ಪ ಅವಾಯ್ಡ್ ಮಾಡಿ ಅಂದ್ರೇನು. ಸೊ ಮುಖವಾಡ ಹಾಕ್ಕೊಂಡು ಸುಳ್ಳು ಹೇಳ್ಕೊಂಡು ಅಂಥವ್ರು ನಂಬೋದು ಫಸ್ಟ್ ಆಫ್ ಆಲ್ ಅಂಥವ್ರು ನಂಬಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀನಿ. ಸೊ ಅಂಥವ್ರನ್ನ ಬಿಟ್ಟು ನಿಜವಾದ ಮುಖಕ್ಕೆ ಬೆಲೆ ಕೊಡಿರಿ. ಸೊ ಮುಖವಾಡಕ್ಕೆ ಬೆಲೆ ಕೊಡಬೇಡ್ರಿ. ಸೊ ನಿಜ ಮುಖಕ್ಕೆ ಬೆಲೆ ಕೊಡಿರಿ. ಸೊ ಇನ್ನೊಂದು ಏನು ಹೇಳಪ್ಪ ಅಂತಂದ್ರೆ, ಈಗ ಸುಳ್ಳು ಹೇಳೋರ್ನ ಮುಖವಾಡ ಹಾಕ್ಕೊಂಡು ಮಾತಾಡ್ಸೋರು, ಈಗ ಮುಖವಾಡ ಹಾಕ್ಕೊಂಡು ಜಾಸ್ತಿ ಜನಗಳು ನೋಡಿರ್ಬೇಕಾರೆ ನಿಜವಾದ ವ್ಯಕ್ತಿಗೆ, ನಿಜವಾದ ವ್ಯಕ್ತಿತ್ವಗೆ, ಸೊ ನಿಜವಾದ ಏನಂತಾರಲ್ಲ, ಸೊ ನಿಜವಾದ ಮಾತಿಗೆ ಯಾರು ನಂಬೋದಿಲ್ಲ. ನಿಜವಾದ ಮಾತಿಗೆ, ನಿಜವಾದ ನಿಯತ್ತಾಗಿರೋರನ್ನ ಸೊ ಯಾರು ನಂಬಲ್ಲ. ಸೊ ಮುಖವಾಡ ಹಾಕ್ಕೊಂಡವ್ರನ್ನ, ಸೊ ಸುಳ್ಳು ಹೇಳೋರ್ನ, ಮೋಸ ಮಾಡೋರ್ನ ಸೊ ಜಾಸ್ತಿ ಅವ್ರನ್ನ ನಂಬ್ತೈತಿ ಈಗ ಜನ. ಸೊ ಫಸ್ಟ್ ಆಫ್ ಆಲ್ ಇದನ್ನ ಹೇಳ್ಬೇಕು ಅನ್ನಿಸ್ತು. ಸೊ ಹೇಳಿದೆ. ಈಗಿನ ಜನ್ರೇಷನ್ ಹಂಗೈತಿ. ಓಕೆ, ತಿಳ್ಕೊಂಡು ನೋಡಿರಿ, ರಿಯಾಲಿಟಿ ಒಳಗೆ ತಿಳ್ಕೊಂಡು ನೋಡಿರಿ, ಗೊತ್ತಾಗತ್ತೆ ನಿಮಗೆ. ಈಗಿನ ಜನ್ರೇಷನ್ ನೋಡಿರಿ. ಸೊ ಹೆಂಗಪ್ಪ ಅಂತಂದ್ರೆ, ನಿಜವಾದ ಮುಖಕ್ಕೆ ಯಾಕೆ ಬೆಲೆ ಕೊಡೋಂಗಿಲ್ಲಪ್ಪ ಅಂತಂದ್ರೆ, ಸೊ ಅವ್ರು ನಿಯತ್ತಾಗಿ ಕರೆಕ್ಟಾಗಿ ಮಾತಾಡ್ಬಿಡ್ತಾರೆ. ಸೊ ಮುಖವಾಡ ಹಾಕ್ಕೊಂಡಾರೆ ಹೆಂಗಪ್ಪ ಅಂತಂದ್ರೆ, ನನಗೇನು ಗೊತ್ತೇ ಇಲ್ಲಪ್ಪ ಅಂತೇಳಿ ಸೊ ನಾಟಕ ಮಾಡಿ ಸೊ ಮುಖವಾಡ ಹಾಕ್ಕೊಂಡು, ಸುಳ್ಳು ಮುಖವಾಡ ಹಾಕ್ಕೊಂಡು, ತಪ್ಪು ಮುಖವಾಡ ಹಾಕ್ಕೊಂಡು, ಒಣ ಮುಖವಾಡ ಹಾಕ್ಕೊಂಡು, ಸೊ ಇವನ್ನೆಲ್ಲ ಹಾಕ್ಕೊಂಡು ನನಗೇನು ಗೊತ್ತೇ ಇಲ್ಲಪ್ಪ, ನಮಗೆ ಏನು ತಿಳಿಯಲ್ಲಪ್ಪ ಅನ್ಕೊಂತಾನೆ ಸೊ ಮುಖವಾಡ ಹಾಕ್ಕೊಂಡು ಸೊ ಹಂಗೆ ಬದುಕ್ತಿರ್ತಾರೆ. ಅಂಥವ್ರು ನಂಬ್ತಾರೆ. ಸೊ ನಿಜವಾದ ಮುಖಕ್ಕೆ, ಸೊ ನಿಜವಾಗಿ ಕುಲ್ಲ ಮಾತಾಡೋರಿಗೆ, ಸೊ ನಮ್ಮಂಥವ್ರಿಗೆ ಅಂದ್ರೆ ನಾ ಕುಲ್ಲಾನ ಮಾತಾಡ್ತೀನಿ. ಸೊ ಕುಲ್ಲಾನ ಮಾತಾಡೋರಿಗೆ ಸೊ ಬೆಲೆ ಇಲ್ಲ, ಅಷ್ಟೇ ಸಿಂಪಲ್. ಈಗಿನ ಜನ್ರೇಷನ್ ಹಂಗೆ ಬಂದ್ಬಿಡೈತಿ. ಸುಳ್ಳು ಹೇಳೋರ್ನ ಮುಖವಾಡ ಹಾಕ್ಕೊಂಡವ್ರನ್ನ ನಂಬ್ತಾರೆ. ಸೊ ನಿಜವಾದ ಮುಖಕ್ಕೆ ನಂಬೋದಿಲ್ಲ. ಹಂಗೆ ಬಂದ್ಬಿಡೈತಿ. ಏನು ಮಾಡಕ್ಕೆ ಬರಲ್ಲ. ಏನಪ್ಪ ಈಗಿನ ಜನಗಳಿಗೆ ಮೈಂಡೇ ಇಲ್ಲ ಅಂತನ. ಸೊ ಯಾಕಪ್ಪ ಅಂತಂದ್ರೆ, ಮುಖವಾಡ ಸುಳ್ಳು ಹೇಳಿ ಅಂಥವ್ರು ನಂಬ್ತಾರೆ ಹೊರತು ನಿಜ ಮುಖಕ್ಕೆ ಬೆಲೆ ಇಲ್ಲ. ಬಂದ್ಬಿಡೋದು ಜನ್ರೇಷನ್. ಎಂಥ ಜನ್ರೇಷನ್, ಎಂಥ ಜನಗಳು. ಯಾಕಪ್ಪ ಅಂದ್ರೆ, ಸೊ ಅಂಥವ್ರಿಂದ ದೂರಿರಿ, ಸ್ವಲ್ಪ ದೂರಿರಿ. ಅಂಥ ಜನಗಳಿಂದ ದೂರ ಇರ್ಬೇಕು. ಜನಗಳ ಹಂಗೆ ಬಂದ್ಬಿಟ್ಟಾರ್ರಿ. ಸೊ ಜನಗಳಿಂದ ಈಗ ನಾವು ಮಾಡ್ಕೊಂಡಿದ್ದೆ ಬಿಡು. ಸೊ ಮನುಷ್ಯನ ಮಾಡಿದ್ದೆ ಎಲ್ಲನೂ. ಸೊ ಎಲ್ಲನೂ ಮನುಷ್ಯನ ಮಾಡಿದ್ದೆ. ಸೊ ಅದಕ್ಕೆ ಹೆಂಗಪ್ಪ ಅಂತಂದ್ರೆ, ಸೊ ಮನುಷ್ಯರಾಗಿ ಉಳಿಬೇಕು. ಮುಖವಾಡ ಹಾಕ್ಕೊಂಡು ಜೀವನ ಮಾಡೀನಿ. ಸೊ ಈಗ ನಾವು ಫಸ್ಟ್ ಆಫ್ ಆಲ್ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಮುಖವಾಡ ಹಾಕ್ಕೊಂಡು ಇರೋರನ್ನ ಸ್ವಲ್ಪ ದೂರ ಇಟ್ಬಿಡಿ. ಸೊ ಅವ್ರು ಹೆಂಗಪ್ಪ ಅಂತಂದ್ರೆ, ಒಂಥರ ಆ ಕಡೆ ಅವ್ರು ಅಂದ್ರೆ ಹಿಂಗೆ ಬಂದ್ರೆ ಹಿಂಗೆ ಹೊಡಿತಾರೆ, ಹಿಂಗೆ ಬಂದ್ರೆ ಹಿಂಗೆ ಹೊಡಿತಾರೆ ಅಂದ್ರೇನು. ಸೊ ಈ ಕಡೆ ದಾರಿ ಒಂದು ಈ ಕಡೆ ಬಂದ್ರೆ ದಾರಿ ಈ ಕಡೆ ಅಂದ್ರೇನು ಅವರು ವಿಚಿತ್ರ, ಒಂದು ಕಡೆ ನಿಂತಿರಲ್ಲ. ಸೊ ಅದಕ್ಕೆ ಸೊ ಅವ್ರನ್ನ ದೂರ ಇಟ್ಬೇಡಿ. ಸೊ ನಿಮ್ಮ ಪಾಡಿಗೆ ನೀವು ಇರಿ. ಸೊ ಓಕೆ. ಸೊ ಸಿಂಪಲ್ ಹೇಳ್ಬೇಕಪ್ಪ ಅಂತಂದ್ರೆ, ಸೊ ಮುಖವಾಡ ಹಾಕಿ ಜನರಿಂದ ಸ್ವಲ್ಪ ದೂರ ಇರಿ ಅಂತ ಅಷ್ಟು ಹೇಳೋದು. ಸಿಂಪಲ್, ಜಾಸ್ತಿ ಹೇಳೋಕ್ಕೆ ಇಷ್ಟಪಡೋದು ಇದ್ರಾಗ. ಓಕೆ, ಸಿಂಪಲ್ ಆಗಿ ಮುಗಿಸ್ಬಿಡ್ತೀನಿ ನಾನು, ಜಾಸ್ತಿ ಏನು ಹೇಳೋದು. ಸೊ ಲೆಂದಿ ನಿಮಗೂ ಆಗ್ಬಾರ್ದು. ಸೊ ಇನ್ನು ಮೇಲಿಂದ ಒಂದು ಹೇಳ್ತೀನಿ ನೋಡಿ. ಈಗ ಸೊ ಗೈಸ್, ಇನ್ನು ಮೇಲಿಂದ ಒಂದು ಈ ಬ್ಲಾಗ್ ಒಳಗೆ ಒಂದು ಶಾರ್ಟ್ಸ್ ತೊಗೋಬೇಕಂತ ಮಾಡೀನಿ. ಸೊ ಶಾರ್ಟ್ಸ್ ಆಡ್ ಮಾಡ್ಬೇಕಂತ ಮಾಡೀನಿ. ಸೊ ಅಂದ್ರೆ ಏನಪ್ಪ, ಸೊ ನಿಮಗೂ ಈಗ ನಾ ಹೇಳ್ತೀನಿ, ನಿಮ್ಗೆ ರಿಯಾಲಿಟಿ ಒಳಗೆ ಹೇಳ್ತೀನಿ. ಸೊ ನೀವು ಆ ಪಾಯಿಂಟು ಓಕೆ ಅಂತೀರ. ಸೊ ಓಕೆ. ಸೊ ನಿಮಗೆ ಅದನ್ನ ಈಗ ನಾನೇ ಮಾತಾಡಿ ಸೊ ನಿಮಗೆ ಏನಾಗುತ್ತೆ, ಸೊ ಬೋರ್ ಹೊಡೆಯುತ್ತೆ. ಸೊ ಬೋರ್ ಹೊಡಿಯೋದಕ್ಕೆ ನಾ ಏನು ಮಾಡತ್ತೀನಪ್ಪ ಅಂದ್ರೆ, ಸೊ ಇನ್ಮೇಲಿಂದ ಜನಗಳಿಗೆ ಇದನ್ನು ತೋರಿಸಿದ್ರೆ ನಡೆಯತ್ತಾ ಸೊ ಅನ್ನಿಸ್ತು. ಅದಕ್ಕೆ ಇನ್ಮೇಲಿಂದ ಒಂದು ಮ್ಯೂಸಿಕ್ ಇರೋದು ಅಂದ್ರೆ, ಸೊ ಓನ್ಲಿ BGM. ಓಕೆ, BGM ಶಾರ್ಟ್ಸ್ ಅದು ನಂದೇ ಬರ್ತೈತೆ ವಿಡಿಯೋ ಶಾರ್ಟ್ಸ್, ರೀಲ್ಸ್ ಅಂತಾರಲ್ಲ. ಸೊ ಆ ಥರನ ಒಂದು ಈ ಲಾಂಗ್ ವಿಡಿಯೋ ಈ ನಂದು ಬ್ಲಾಗ್ ಒಳಗೆ ಸೊ ನಿಮಗೆ ತೋರಿಸ್ತೀನಿ. ಸೊ ಇನ್ಮೇಲಿಂದ ಅಂದ್ರೆ ಯಾವ ರೀತಿ ಆಯ್ತಪ್ಪ ಅಂದ್ರೆ, ಸೊ ನೀವು ಬೋರ್ ಹೊಡಿಬಾರ್ದಲ್ಲ. ಸೊ ನನ್ನ ಮಾತು ಕೇಳಿ ಹಂಗೂ ಅನ್ಕೊತೀನಿ ನಾನು. ಅದಕ್ಕೆ ಸೊ ನನ್ನ ಮಾತು ಕೇಳಿ ನಿಮಗೆ ಬೋರ್ ಹೊಡಿಬಾರ್ದು. ಅದಕ್ಕೆ ಒಂದು ಶಾರ್ಟ್ಸ್ ನೋಡ್ಕೊಂಬಂದ್ಬಿಡಿ. ಸೊ ಅಂದ್ರೆ ಇನ್ನು ಮೇಲಿಂದ ಈ ಬ್ಲಾಗಲ್ಲ, ಮುಂದಿನ ಬ್ಲಾಗ್ ಇಲ್ಲಾಂದ್ರೆ ಇದೇ ಬ್ಲಾಗಲ್ಲಿ ಬರುತ್ತೆ ಶಾರ್ಟ್ಸ್. ಓಕೆ. ಸೊ ನಾ ಯಾಕೆ ಆ ಪಾಯಿಂಟ್ ಈ ಥರ ಹೇಳತ್ತೀನಪ್ಪ ಅಂತಂದ್ರೆ,
ಸೊ ನಾನು ಮಾತಾಡಿದ್ದು ನಿಮಗೆ ಕೇಳಿ ಬೇಜಾರಾಕತಿ ನನಗಂದು ಗೊತ್ತಾಕತಿ. ಸೊ ಏನಪ್ಪ ಅಂದ್ರೆ ಲೆಂತಿ ನಂದು ಆಗ್ಬಿಡ್ತೈತಲ್ಲ. ರಿಯಾಲಿಟಿ ಪಾಯಿಂಟ್ಸ್ ಹೇಳ್ಕೊತ ಹೋಗ್ಬೇಕಲ್ಲ. ಒಂದೊಂದು ಪಾಯಿಂಟ್ಸು ಮಿಸ್ ಆಗ್ಬಾರ್ದು. ಅಂದ್ರೇನು ಕ್ಯಾಶುವಲಾಗಿ ಹೇಳಿದ್ರು ಮಿಸ್ ಆಗ್ಬಾರ್ದು ಅಂತೇಳಿ ಕರೆಕ್ಟಾಗಿ ಹೇಳಬೇಕಾಕತಿ. ಲೆಂದಿ ಆಕತ್ತಲ್ಲ ನಂದು. ಲೆಂದಿ ಆಗಲಿ. ಅದ್ರ ಪ್ರಕಾರ ನಾವು ಒಂದು ನಡುಕ ಒಂದು ಬಿ ಜಿ ಎಮ್ ಸಾಂಗದ್ದು ಒಂದು ಯಾವುದೋ ಸಾಂಗ್ದು ಬಿ ಜಿ ಎಮ್ ಹಾಕಿ ಅದೇ ನಾನು ಒಂದು ಖುದ್ದಾಗಿ ರೀಲ್ಸ್ ಮಾಡ್ತೀನಿ. ರೀಲ್ಸ್ ಅಂದ್ರೇನು ಮಾಡ್ತೀನಿ. ಅದನ್ನು ನೋಡಿ ಎಂಟರ್ಟೈನ್ಮೆಂಟ್ ಅಂದ್ರೇನು ಆ ನಡುಕ್ ಒಂದು ಸ್ವಲ್ಪ ಬ್ರೇಕ್ ಥರ ನಿಮಗೆ ಕೊಡ್ತಾ ಇರ್ತೀನಿ ಇನ್ಮೇಲಿಂದ ಈ ಬ್ಲಾಗಿಂದ. ಇನ್ಮೇಲಿಂದ ಅದನ್ನೇ ಮಾಡಬೇಕು. ಅಂದ್ರೇನು ಈಗ ನಿಮಗೆ ಒಂದೇ ರೀತಿ ನೋಡಿ ಬೇಸರ ಆಗುತ್ತಲ್ಲ. ಅದಕ್ಕೆ ಸಂಬಂಧ ಇನ್ಮೇಲಿಂದ ಶಾರ್ಟ್ಸ್ ಒಂದು ಬರುತ್ತೆ. ಪಟ್ಟೆ ನಾನು ನಡಕ್ಕೆ ಹೇಳ್ಬಿಡ್ತೀನಿ ನಿಮಗೆ ಇನ್ಮೇಲಿಂದ ಹೋಗಿ ಶಾರ್ಟ್ಸ್ ನೋಡ್ಕೊಂಬನ್ನಿ ಅಂತೇಳಿ. ಈಗೂ ಹೇಳ್ತಾಯಿದ್ದೀನಿ, ಶಾರ್ಟ್ಸ್ ನೋಡ್ಕೊಂಬನ್ನಿ. ಓಕೆ. ಗೈಸ್ ಅಷ್ಟೇನ ಹೇಳೋದು. ಮುಖವಾಡ ಹಾಕ್ತಾರಲ್ಲ. ಮುಖವಾಡ ಹಾಕೊಂಡಾರು ಕೂಡ ಜಾಸ್ತಿ ಇರಕ್ಕೆ ಹೋಗ್ಬೇಡ್ರಿ. ಅವ್ರು ಹೆಂಗಪ್ಪ ಅಂತಂದ್ರೆ ಒಮ್ಮೆ ಹಿಂಗೂ ಇರ್ತಾರೆ, ಒಮ್ಮೆ ಹಿಂಗೂ ಇರ್ತಾರೆ, ಹೇಳಕ್ಕೆ ಹೋಗಂಗಿಲ್ಲ. ಜಾಸ್ತಿ ಅವ್ರು ಕೂಡ ಇರೋದು ಸ್ವಲ್ಪ ಕಡಿಮೆ ಮಾಡಿ. ಅಷ್ಟೇ ಸಿಂಪಲ್ಲಾಗಿ ಹೇಳ್ತೀನಿ ನಾನು. ಜಾಸ್ತಿ ಏನು ಹೇಳಕ್ಕೆ ಹೋಗಂಗಿಲ್ಲ. ಏನು ಹೇಳೋದಪ್ಪ ಅಂತಂದ್ರೆ ಈಗ ಸುಳ್ಳು ಪಳ್ಳು ಹೇಳ್ತಾರಲ್ಲ, ಒಂದು ಸ್ವಲ್ಪ ಅವ್ರನ್ನ ದೂರ ಅವಾಯ್ಡ್ ಮಾಡಿಬಿಡಿ. ಅವ್ರನ್ನ ರಿಮೂವ್ ಮಾಡಿಬಿಡಿ. ದೂರ ಅಂದ್ರೇನು ಗೆಟ್ ಔಟ್, ಅಷ್ಟೇ ಸಿಂಪಲ್. ಗೈಸ್ ನೀವು ರಿಯಾಲಿಟಿ ಒಳಗೆ ಸ್ವಲ್ಪ ನೋಡಿರಿ, ತಿಳ್ಕೊಂಡು ನೋಡಿರಿ. ರಿಯಾಲಿಟಿ ಒಳಗೆ ಜನಗಳು ಹೆಂಗೈತಿ, ಈಗಿನ ಜನ್ರೇಷನ್ ಜನಗಳು ಹೆಂಗೈತಿ. ನಾ ಎಲ್ಲ ಬ್ಲಾಗ್ಗಳು ಬರೀ ಅದರದ್ದೇ ಹೇಳ್ತೀನಿ. ನಮ್ದು ರಿಯಾಲಿಟಿ ಬ್ಲಾಗ್ ಒಳಗೆ ಬನ್ನಿ. ಬೇಕಾರೆ ರಿಯಾಲಿಟಿ ತಿಳ್ಕೊಂಡು ನೋಡಿ. ಹೆಂಗೆ ಹೇಳ್ತೀನಿ ನಾನು ಹಂಗೈತಿಲೋ ಸ್ವಲ್ಪ ಪರೀಕ್ಷೆ ಮಾಡಿ ನೋಡ್ಕೊಬೇಕಾದ್ರೆ ನೀವು ನೋಡ್ಕೊಳ್ಳಿ. ನನ್ನ ವಿಡಿಯೋ ನೋಡಿ ಹೊಸ್ದಾಗಿ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಏನಪ್ಪ ಹೇಳ್ಬೇಕಂತಂದ್ರೆ ಒಂದು ಸ್ವಲ್ಪ ಈಗ ಮುಖವಾಡ ಹಾಕೋರಿಗೆ ಭಾಳ ಬೆಲೆ ಐತಿ. ಯಾಕಪ್ಪ ಅಂತಂದ್ರೆ ಬೆಲೆ ಅಂತಂದ್ರೆ ಜನಗಳು ಅವ್ರನ್ನ ನಂಬ್ತಾರಂತ ಅಷ್ಟೇ ಅರ್ಥ. ಮತ್ತೇನು ಜಾಸ್ತಿ ಏನಿಲ್ಲ. ಇದರ ಪಾಯಿಂಟ್ ಏನಪ್ಪ ಅಂತಂದ್ರೆ ಗೈಸ್ ಇದರದ ಎಕ್ಸಾಂಪಲ್ ಕೊಡ್ತೀನಿ ನೋಡ. ನೀನು ಕೂಡ ಈಗ ನಿನ್ನ ಕೂಡ ಒಬ್ಬ ವ್ಯಕ್ತಿ ಇರ್ತಾನೆ. ಯಾರಪ್ಪ ಫ್ರೆಂಡ್ಸೇ ಆಗಿರ್ಬೋದು, ಮನೆಯಲ್ಲೇ ಆಗಿರ್ಬೋದು, ಹೊರಗಿನ ಆಗ್ಬೋದು, ಒಳಗಿನ ಆಗ್ಬೋದು, ಯಾವ್ರೇ ಒನ್. ಓಕೆ. ನಿನ್ನ ಕೂಡ ಒಬ್ಬ ವ್ಯಕ್ತಿ ಇರ್ತಾನೆ. ಅವನ್ನ ತಿಳ್ಕೊಂಡು ನೋಡ್ಬೇಕು ನೀ. ಎ ಟು ಝೆಡ್ ಅವನ್ನೆಲ್ಲ ಅರ್ಥ ಮಾಡ್ಕೊಂಡು ಅವ್ನು ತಿಳ್ಕೊಬೇಕು ನೀ. ಫಸ್ಟ್ ಆಫ್ ಆಲ್ ತಿಳ್ಕೊಂಡು ಅವನೇನು ಕೂಡ ಕಂಫರ್ಟೇಬಲ್ ಅದಾನೀಗ. ನಿನ್ನ ಕೂಡ ಮುಂದೆ ಕಂಫರ್ಟೇಬಲ್ ಅದಾನ. ಹಿಂದಿನ ಮುಖವಾಡ ಬೇರೆ ಹಾಕಿರ್ತಾನೆ, ಹಂಗಿರ್ತೈತಿ. ಆಲ್ ಓವರ್ ತಿಳ್ಕೊಂಡು ನೋಡ್ಬೇಕು. ನೀ ಒಂದು ಕೆಲಸ ಹೇಳಿರ್ತೀನಿ ಅವನು. ಅಂದ್ರೇನು ನಾ ಎಕ್ಸಾಂಪಲ್ ಕೊಡತ್ತೀನಿ. ಒಂದು ಕೆಲಸ ಹೇಳಿರ್ತಿ. ಏನು ಮಾಡ್ತಾನೆ ಕೇಳಿನಪ್ಪ ಅಂತಂತಂದ್ರೆ ಕಂಫರ್ಟೇಬಲ್ ಅದಾನ, ಒರಿಜಿನಲ್ ಅದಾನ ಅಂತ ತಿಳ್ಕೊಂಡು. ಕೇಳಿಲ್ಪ ಇವಂದೇನ್ಲಿಪ್ಪ ಇವಂದ. ಇಲ್ಲಿ ನಿಮ್ಮ ಮುಂದೆ ಹ್ಞೂ ಅನ್ನೋದು ಅಲ್ಲೇ ಆಮೇಲೆ ತರ್ಲಂಗೆ ಇರುತ್ತೆ. ಅಂದ್ರೇನು ಎಕ್ಸಾಂಪಲ್ ಕೊಡತ್ತೀನಿ. ಅದಕ್ಕೆ ಮುಖವಾಡ ಅಂತ. ಅಂದ್ರೇನು ಮುಂದೊಂದು ಥರ ಬೇರೆ, ಇನ್ನೊಂದು ಥರ ಬೇರೆ. ಅದಕ್ಕೆ ಮುಖವಾಡ ಅನ್ನೋದು. ಈಗ ನಂಬಿಡ್ತೀವಿ ನಾವು ಮುಂದೆ ಹೋಗೋದು ನಂಬಿಡ್ತೀವಿ. ಅಂಥವ್ರನ್ನ ನಂಬ್ತಾರೆ ಈಗ ಜನಗಳು. ಸ್ವಲ್ಪ ತಿಳ್ಕೊಂಡು ನೋಡ್ಕೊಂಡು ಅರ್ಥ ಮಾಡ್ಕೋದಿಲ್ಲ. ಅದಕ್ಕೆ ಹೇಳೋದು ಇದೇ ಎಕ್ಸಾಂಪಲ್. ದಟ್ಸ್ ಗುಡ್. ಒಬ್ಬನ ಕೂಡ ಚಲೋ ಇರ್ರಿ ಬಿಡ್ರಿ. ನೀವು ಒಬ್ಬನ ಅರ್ಥ ಮಾಡ್ಕೊಂಡು ತಿಳ್ಕೊರಿ. ಅದನ್ನು ಮೇನ್ ಇಂಪಾರ್ಟೆಂಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಇನ್ನು ಜಾಸ್ತಿ ಏನು ಹೇಳಕ್ಕೆ ಹೋಗೋದಿಲ್ಲ. ಓಕೆ. ಅರ್ಥ ಆಗೈತೆ ಅನ್ಕೊತೀನಿ. ನಾ ಹೇಳಿದ್ದು ಒಂದೊಂದು ಪಾಯಿಂಟು ಅರ್ಥ ಆಗೈತೆ ಅನ್ಕೋತೀನಿ. ಸರಿಯಾಗಿದೆನೋ ಅನ್ಕೋತೀನಿ. ತಪ್ಪಾಗಿದ್ರೆ ಸರಿಯಾಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಏನಾಗೈತಿ ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಏನು ಅನ್ನಿಸ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟೇ. ನಾನು ಸಿಂಪಲ್ ಹೇಳತ್ತೀನಿ. ಜಾಸ್ತಿ ಹೇಳೋಣ. ಬ್ಲಾಗ್ ಮುಗಿಸೋಣ ಇನ್ಮೇಲೆ. ಓಕೆ. ಬ್ಲಾಗ್ ಮುಗಿಸೋ ಮುಂಚೆ ಗೈಸ್ ಇದೇ ಥರ ಚಲೋ ಬ್ಲಾಗ್ಸ್ಗಳು ಬರ್ತಿರ್ತಾವೆ. ರಿಯಾಲಿಟಿ ಬಗ್ಗೆನೇ ಬರ್ತಿರ್ತಾವೆ ನನ್ನ ಚಾನಲ್ ಒಳಗೆ. ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಹಾಕೊಳ್ಳಿ. ನನ್ನ ಚಾನಲ್ ವೀಡಿಯೋಸ್ ನೋಡಿ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಎಲ್ಲ ಕಡೆ ಶೇರ್ ಮಾಡಿ. ರಿಯಾಲಿಟಿ ಬಗ್ಗೆ ವೀಡಿಯೋಸ್ ಮಾಡ್ತಿರ್ತೀನಲ್ಲ. ಅದ್ರ ಬಗ್ಗೆ ತಿಳ್ಕೊತಾರೆ. ಒಬ್ಬೊಬ್ರಿಗೆ ಗೊತ್ತಿರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ. ಅದರ ಸಂಬಂಧ ಆಲ್ಮೋಸ್ಟ್ ನಿಮ್ಮ ಫ್ಯಾಮಿಲಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ ಕ್ಲಿಕ್ ಮಾಡಿಟ್ಕೊಳ್ಳಿ. ಇದೇ ಥರ ರಿಯಾಲಿಟಿ ಬ್ಲಾಗ್ಸ್ ಬರ್ತಿರ್ತಾವೆ. ಓಕೆ. ಥ್ಯಾಂಕ್ ಯು. ಬ್ಲಾಗ್ ಮುಗಿಸೋ ಮುಂಚೆ ಇನ್ನೊಂದು ಏನು ಹೇಳ್ಬೇಕಪ್ಪ ಅಂತಂದ್ರೆ
ಸೊ ಗೈಸ್ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ರಿಯಾಲಿಟಿ ಬ್ಲಾಗ್ ಬರ್ತಿರ್ತಾವೆ. ರಿಯಾಲಿಟಿ ಬ್ಲಾಗ್ ನೋಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ. ಸೊ ವಿಡಿಯೋಸ್ ವಾಚಿಂಗ್ ಮಾಡಿ. ಸೊ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಹಾಕ್ಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಂಡು ವಿಡಿಯೋ ಶೇರ್ ಮಾಡಿ. ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಈ ಬ್ಲಾಗಲ್ಲಿ ಎಂಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಇದೇ ಥರ ರಿಯಾಲಿಟಿ ಬ್ಲಾಗ್ ಕೂಡ ಸಿಗುವ ಅಂತ ಹೇಳ್ತಾ ಅಲ್ಲಿವರೆಗೂ ಟಟ್ಟಾ ಬೈ ಬೈ, ಸಿ ಯು ಗೈಸ್.